ಒಂದು ದೇವಸ್ಥಾನದ ಗರ್ಭಗುಡಿಯೊಳಗೆ, ಅದರಲ್ಲೂ ದೇವರ ಮೂರ್ತಿಯ ಮುಂದೆಯೇ ಒಂದು ನದಿ ಉಗಮವಾಗೋದನ್ನ ಎಲ್ಲಾದರೂ ನೋಡಿದ್ದೀರಾ? ಬನ್ನಿ, ಅಂಥದ್ದೊಂದು ವಿಶೇಷ ಕ್ಷೇತ್ರವನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಕಮಂಡಲ ಗಣಪತಿ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವ ಒಂದು ಪುರಾಣ ಪ್ರಸಿದ್ಧ ವಿಶೇಷ ದೇವಸ್ಥಾನ ಇದೆ. ಶನಿದೋಷದಿಂದ ಮುಕ್ತರಾಗೋಕೆ ತಪಸ್ಸು ಆರಂಭಿಸುವ ಮೊದಲು ಸ್ವತಃ ಪಾರ್ವತಿ ದೇವಿಯೇ ತನ್ನ ಮಗನಾದ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ ಜಾಗ ಇದು ಅಂತ ಪುರಾಣಗಳು ಹೇಳುತ್ತವೆ. ಇನ್ನೂ ವಿಶೇಷ ಅಂದ್ರೆ ಈ ದೇವಸ್ಥಾನದ ಗರ್ಭಗುಡಿಯೊಳಗಿರೋ ಗಣೇಶನ ಮೂರ್ತಿಯ ಎದುರಿಗೆ ಬ್ರಾಹ್ಮಿ ನದಿಯ ಉಗಮವಾಗುತ್ತೆ. ಈ ನೀರಿನಿಂದ 12 ಗಂಟೆಯ ಒಳಗೆ ಸ್ನಾನ ಮಾಡೋದ್ರಿಂದ ಚರ್ಮ ರೋಗಗಳು ನಿವಾರಣೆ ಆಗತ್ತೆ. ಹಾಗೆ ಈ ನೀರನ್ನ 21 ದಿನಗಳ ಕಾಲ ಸೇವಿಸೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ ಅಂತ ನಂಬಲಾಗುತ್ತೆ. ಕೊಪ್ಪದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಮಲೆನಾಡಿನ ದಟ್ಟ ಅರಣ್ಯದ ನಡುವೆ ಈ ಸುಂದರವಾದ ದೇವಸ್ಥಾನ ಇದೆ. ಒಂದ್ಸಾರಿ ಆದ್ರೂ ಬಂದು ದರ್ಶನ ಮಾಡಿ. ಆದ್ರೆ ಈ ಜಾಗದ ಸ್ವಚ್ಛತೆಯ ಜೊತೆಗೆ ಪಾವಿತ್ರ್ಯತೆಯನ್ನ ಕಾಪಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ದೇವಸ್ಥಾನದ ನದಿಗಳಲ್ಲಿ ಬಟ್ಟೆಗಳನ್ನ ಬಿಸಾಕಿ ಬರೋದ್ರಿಂದ ನಮ್ಮ ಪಾಪ ಪರಿಹಾರ ಆಗೋದ್ರ ಬದಲು ನದಿಯ ಶಾಪಕ್ಕೆ ಗುರಿಯಾಗಬೇಕಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ಪೇಜ್ನ ಫಾಲೋ ಮಾಡಿ.